ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುನೀಲ್. ವಯಸ್ಸು 24. ಮೀಡಿಯಂ ಬಾಡಿ, ಜಾಸ್ತಿ ದಪ್ಪ ಇಲ್ಲ. ನೋಡೋಕೆ ಕೂಡ ಓಕೆ ಇದೀನಿ. ಡಿಗ್ರಿ ಮುಗಿಸಿ ಬೆಂಗಳೂರು ನಗರಕ್ಕೆ ಕೆಲಸಕ್ಕೆ ಅಂತ ನಮ್ಮ ಊರಿನಿಂದ ಲಗೇಜ್ ಹಾಗೂ ಸ್ವಲ್ಪ ಕಾಸು ತಗೊಂಡು ಬಂದೆ. PG 1ರಲ್ಲಿ ಉಳಿದೆ. 1 ವಾರ ಕಳೆದರೂ ಕೆಲಸ ಸಿಗುವ ಯಾವ ಲಕ್ಷಣಗಳು ಕಾಣಿಸಲಿಲ್ಲ. ಸೊ ಹೀಗೆ ಸಂಡೇ ಅಲೆದಾಡುತ್ತಿರಬೇಕಾದರೆ ಒಂದು ಜಾಹೀರಾತು ನೋಡಿದೆ. ಅದರಲ್ಲಿ 100% ಕೆಲಸ ಕೊಡಿಸುವುದಾಗಿ ಬರೆದಿದ್ದರು. ನನಗೂ ಕೆಲಸ ಹುಡುಕಿ ಸಾಕಾಗಿ ಹೋಗಿತ್ತು. ಕೊನೆಯಲ್ಲಿ ಏನೇ ಕೆಲಸ ಇದ್ದರೂ ಕಡಿಮೆ ಸಂಬಳದ ಕೆಲಸವಾದರೂ ಮಾಡುತ್ತೇನೆ ಎಂದು ತೀರ್ಮಾನಿಸಿ ಬಿಟ್ಟಿದ್ದೆ. ಕಾರಣ ಮನೆಯಿಂದ ತಂದಿದ್ದ ಕಾಸು ಖಾಲಿಯಾಗುತ್ತಾ ಬರುತ್ತಿತ್ತು. ಮನೆಯವರ ಬಳಿ ಮತ್ತೆ ಕಾಸು ಕೇಳುವ ಧೈರ್ಯ ಕೂಡ ಇರಲಿಲ್ಲ. ಇದು ನನ್ನ ಒಬ್ಬನ ಕಥೆಯಲ್ಲ, ಎಷ್ಟೋ ಜನ ಕೆಲಸ ಹಂಬಲಿಸಿ ಬೆಂಗಳೂರಿಗೆ ಬಂದವರ ಗೋಳು. ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿರುತ್ತೇವೆ. ಏನ್ ಕೇಳ್ತೀರಾ ಬಿಡಿ, ನಮ್ ಗೋಳು ಕತೆಗೆ ಬರೋಣ. ಆ ಜಾಹೀರಾತು ನೋಡಿ ಅದರಲ್ಲಿ ಇದ್ದ ನಂಬರ್ಗೆ ಕಾಲ್ ಮಾಡಿದೆ. ಸಮಯ 10:10 ಆಗಿತ್ತು. 1 ನಿಮಿಷ ರಿಂಗ್ ಆದಮೇಲೆ ಕಾಲ್ ಪಿಕ್ ಆಯಿತು. ಒಂದು ಆಂಟಿ ಧ್ವನಿ ಕೇಳಿಸಿತು. ನಿಜವಾಗಿಯೂ ಹೇಳಬೇಕೆಂದರೆ ಅವಳ ಧ್ವನಿ ತುಂಬಾ ಇಂಪಾಗಿತ್ತು. ಅವಳು, ಹಲೋ ರೂಪಾ ಯರ್. ನಾನು, ಹಲೋ ಮೇಡಮ್, ನಾನು ಸುನೀಲ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ರೂಪಾ, ಸುನೀಲ್ ಹೇಳಿ, ಏನ್ ಆಗ್ಬೇಕಿತ್ತು? ನಾನು ನಿಮ್ಮ ಜಾಹೀರಾತು ನೋಡಿ ಕೆಲಸದ ಬಗ್ಗೆ ಮಾಹಿತಿ ಕೇಳಲು ಕಾಲ್ ಮಾಡಿದೆ. ಇಷ್ಟು ಹೇಳ್ತಾ ಇದ್ದ ಹಾಗೆ ಅವಳು ನನ್ನ ಬಗ್ಗೆ ಫುಲ್ ಮಾಹಿತಿ ತಗೊಂಡು ಆಫೀಸ್ಗೆ ಬರಲು ಹೇಳಿ ಅಡ್ರೆಸ್ ಕೊಟ್ಟಳು. ಕೂಡಲೇ ಬರಲು ಹೇಳಿದಳು. ನಾನು ಮೊಬೈಲ್ನಲ್ಲಿ ಅವಳು ಕೊಟ್ಟ ಅಡ್ರೆಸ್ ನೋಡಿದೆ. ಸುಮಾರು 1 ಗಂಟೆ ದೂರದಲ್ಲಿ ಇತ್ತು. ಅದು ಬೇರೆ ಆದಿತ್ಯವಾರ. ಮಧ್ಯಾಹ್ನ 12 ಗಂಟೆ ಒಳಗೆ ಬನ್ನಿ ಅಂತ ಹೇಳಿದ್ದಳು. ಸೊ ಅವಳಿಗೆ ಕಾಲ್ ಮಾಡಿದೆ. ನಾನು, ಹಲೋ ಮೇಡಮ್, ಅದು ಲೊಕೇಶನ್ ಸ್ವಲ್ಪ ದೂರ ಇದೆ, ಸ್ವಲ್ಪ ತಡ ಆಗುತ್ತೆ. ರೂಪಾ, ಓ ಹೌದಾ, ಪರವಾಗಿಲ್ಲ ಸುನೀಲ್, ಬನ್ನಿ. ನಾನು, ಅದು 12 ಮೇಲೆ ಆಗಬಹುದು ಮೇಡಮ್, ಅಲ್ಲಿ ರೀಚ್ ಆಗೋವಾಗ. ರೂಪಾ, ನೋಡಿ ಸುನೀಲ್, ನಮ್ ಆಫೀಸ್ ಕ್ಲೋಸ್ 12 ಗಂಟೆಗೆ. ಇವತ್ತು ಸಂಡೇ, ಸೊ ನೀವು ಬರ್ತೀರಾ ಅಂದ್ರೆ ನಾನ್ ವೇಟ್ ಮಾಡ್ತೀನಿ. ಅವಳ ಬಾಯಲ್ಲಿ ನನಗೋಸ್ಕರ ವೇಟ್ ಮಾಡ್ತೀನಿ ಅಂತ ಕೇಳಿ ಫುಲ್ ಖುಷಿಯಾಗಿತ್ತು. ಅವಳ ಧ್ವನಿ ಕೂಡ ಅಷ್ಟೇ ಸೊಗಸಾಗಿತ್ತು. ನಾನು, ಸರಿ ಮೇಡಮ್, ಬರ್ತೀನಿ. ನಾನು ರೂಮ್ ತೆರಳಿ ಅಲ್ಲಿಂದ ರೆಡಿ ಆಗಿ ಹೊರಟೆ. ಬೆಂಗಳೂರಲ್ಲಿ ಅಡ್ರೆಸ್ ಹುಡುಕೋದು ಗೊತ್ತೇ ಇದೆ ಅಲ್ವಾ ನಿಮಗೆ? ಹೀಗೋ ಕಷ್ಟಪಟ್ಟು ಅಡ್ರೆಸ್ ಹುಡುಕಿ ಅಲ್ಲಿ ತಲುಪಿದೆ. ಅವಳ ಆಫೀಸ್ 4ನೇ ಫ್ಲೋರ್ ಅಲ್ಲಿ ಇತ್ತು. ಆ ಬಿಲ್ಡಿಂಗ್ ಫುಲ್ ಇವತ್ತು ಕ್ಲೋಸ್ ಆಗಿತ್ತು. ನಾನು ಒಳಗೆ ಹೋದೆ. ಹೋದ ತಕ್ಷಣ ಅಲ್ಲಿ ಒಂದು ಹಾಲ್ ಇತ್ತು. ಅಲ್ಲಿ 3-4 ಚೇರ್ ಇತ್ತು. ಒಳಗೆ ಒಂದು ಕೋಣೆ, ಕ್ಯಾಬಿನ್, ಅದರ ಒಳಗೆ ಲೇಡಿ ಇದ್ದಳು. ಅದು ಗ್ಲಾಸ್ ಇಂದ ಮಾಡಿದ ಕೋಣೆ. ಒಳಗೆ ಏನೂ ಕಾಣುತ್ತಿರಲಿಲ್ಲ. ನಾನು ಹೋದ ತಕ್ಷಣ ಮೇಡಮ್ ಅಂತ ಕೂಗಿದೆ. ಏನೂ ರೆಸ್ಪಾನ್ಸ್ ಇಲ್ಲ. ಮತ್ತೆ ಜೋರಾಗಿ ಕೂಗಿದೆ. ಒಳಗಡೆಯಿಂದ ಒಂದು ಧ್ವನಿ ಬಂತು. ಇಂಪಾದ ಧ್ವನಿ, ಅದೇ ಫೋನಿನಲ್ಲಿ ಮಾತನಾಡಿದ ಧ್ವನಿ. ರೂಪಾ, ಯಾರು? ನಾನು, ಮೇಡಮ್, ನಾನು ಸುನೀಲ್, ಕಾಲ್ ಮಾಡಿದ್ದೆ, ಮೀಟ್ ಮಾಡೋಕೆ ಹೇಳಿದ್ರಿ. ರೂಪಾ, ಸುನೀಲ್, 2 ಮಿನಿಟ್ಸ್ ಬಂದೆ, ಕೂತ್ಕೊಳ್ಳಿ. ಅವಳ ಧ್ವನಿ ಸ್ವಲ್ಪ ಚೇಂಜ್ ಕಾಣಿಸಿತು. ಭಯದಲ್ಲಿ ಮಾತನಾಡಿದ ರೀತಿ ಇತ್ತು. ಏನೋ ಮಾಡುತ್ತಿದ್ದಾಳೆ ಅಂತ ಡೌಟ್ ಬಂತು. ಆದರೂ ನಮಗ್ಯಾಕೆ, ಬಂದಿದ್ ಕೆಲಸ ನೋಡೋಣ ಅಂತ ಕೂತೆ. 5 ನಿಮಿಷ ಬಿಟ್ಟು ಬಂದಳು ನನ್ನ ರೂಪಾ. ಏನ್ ಮೈಮಟ ಅಂತೀರಾ? ಅಷ್ಟೇನೂ ಬಿಳಿ ಇರಲಿಲ್ಲ, ಸ್ವಲ್ಪ ಕಪ್ಪು ಮಿಶ್ರಿತ ಬಣ್ಣ.
ಆದರೂ ನೋಡೋಕೆ ಲಕ್ಷಣವಾಗಿ ಇದ್ದಳು. ವಯಸ್ಸು ಸುಮಾರು 34-36 ಇರಬಹುದು. ಕೆಂಪು ಚೂಡಿದಾರ ಹಾಗೂ ಬಿಳಿ ಬಣ್ಣದ ಪ್ಯಾಂಟ್ ಧರಿಸಿ, ಕತ್ತಲ್ಲಿ ಒಂದು ಚಿನ್ನದ ಸರ, ಕಿವಿಗೆ ಒಲೆ, ಕಾಲಿಗೆ ಗೆಜ್ಜೆ ಧರಿಸಿದ್ದಳು. ಅವಳ ಬಾಡಿ ಮೀಡಿಯಂ ಆಗಿ ಇದ್ದು, ರೂಪ ಎಸ್ ಸುನೀಲ್ ಬನ್ನಿ ಒಳಗೆ. ಅವಳು ಕ್ಯಾಬಿನ್ಗೆ ಹೋದಳು. ನಾನು ಅವಳನ್ನು ಹಿಂಬಾಲಿಸಿದೆ. ಒಳಗೆ ಫ್ಯಾನ್ ಅಲ್ಲ, ಎಸಿನೇ ಇತ್ತು. ನಾನು ಸ್ವಲ್ಪ ಅನುಮಾನದಲ್ಲೇ ನೋಡಿದೆ ಅವಳನ್ನ. ಅವಳು ನನ್ನನ್ನು ಕೂರಲು ಹೇಳಿದಳು. ಅವಳು ಕೂತಳು. ನಾನು ಅವಳ ಎದುರಿಗೆ ಕೂತೆ. ಮಧ್ಯದಲ್ಲಿ ಟೇಬಲ್. ಅವಳು ಟಿಶ್ಯೂ ತಗೊಂಡು ಬೆವರು ಒರೆಸಿಕೊಂಡು ನನ್ನ ನೋಡಿ ಸ್ಮೈಲ್ ಮಾಡಿದಳು. ರೂಪ, ಸುನೀಲ್ ಹೇಳಿ, ಯಾವ ತರ ಜಾಬ್ ಹುಡುಕ್ತಾ ಇದ್ದೀರಾ? ನಾನು, ಮೇಡಮ್, ಯಾವ ಕೆಲಸ ಆದರೂ ಮಾಡ್ತೀನಿ. ರೂಪ, ಸರಿ, ಏನ್ ಓದ್ಕೊಂಡು ಇರೋದು ನೀವು? ನಾನು, ಮೇಡಮ್, ಡಿಗ್ರಿ ಆಗಿದೆ. ರೂಪ, ಸರಿ, ನಿಮ್ಮ ಡಾಕ್ಯುಮೆಂಟ್ ಕೊಡಿ. ನಾನು ನನ್ನ ವಿವರ, ಡಾಕ್ಯುಮೆಂಟ್ ಎಲ್ಲ ಕೊಟ್ಟೆ. ಫೀಸ್ ಕೂಡ ಪೇ ಮಾಡಿದೆ. ಫಾರ್ಮ್ ಕೂಡ ಭರ್ತಿ ಮಾಡಿ ಕೊಟ್ಟೆ. ರೂಪ, ಸರಿ ಸುನೀಲ್, ಆದಷ್ಟು ಬೇಗ ನಿಮಗೆ ಕಾಲ್ ಮಾಡ್ತೀವಿ. ನಾನು, ಮೇಡಮ್, ಅದು ಎಷ್ಟು ದಿನ ಆಗಬಹುದು? ರೂಪ, ನೋಡಿ ಸುನೀಲ್, ಅದು ಹೇಳೋಕೆ ಆಗಲ್ಲ. 1 ವಾರ ಇಲ್ಲ 2 ವಾರ ಆಗಬಹುದು. ನಾನು ತಬ್ಬಿಬ್ಬಾದೆ. 1-2 ವಾರ ಕೆಲಸ ಇಲ್ಲದೆ ಇರಬೇಕಲ್ಲ ಅಂತ ರೂಪಾಗೆ ಕೇಳಿದೆ. ನಾನು, ಮೇಡಮ್, ಅದು ಕೂಡಲೇ ಕೆಲಸ ಅಂತ ಹೇಳಿದ್ರಿ. ಪ್ಲೀಸ್ ಮೇಡಮ್, 2 ದಿನದಲ್ಲಿ ಯಾವುದಾದರೂ ಕೆಲಸ ಸಿಗೋದು ಇದ್ರೆ ಹೇಳಿ ಪ್ಲೀಸ್. ರೂಪ, ನೋಡಿ ಸುನೀಲ್, ಅದು ಆ ತರ ಕೆಲಸ ಇವೆ, ಆದರೆ ನಿಮ್ಮದು ಡಿಗ್ರಿ ಆಗಿದೆ. ಸ್ವಲ್ಪ ಕಾಯಿರಿ, ಒಳ್ಳೆ ಕೆಲಸ ಕೊಡಿಸುತ್ತೇವೆ. ನಾನು, ಅಯ್ಯೋ ಮೇಡಮ್, ನೀವು ಏನ್ ಕೆಲಸ ಕೊಟ್ರು ಮಾಡ್ತೀನಿ. ಪ್ಲೀಸ್ ಮೇಡಮ್, ಇಲ್ಲ ಅನ್ಬೇಡಿ ಪ್ಲೀಸ್. ನಾನು ಅವಳನ್ನು ಕೆಲಸ ಕೊಡಿ, ನೀವು ಏನ್ ಹೇಳಿದ್ರು ಮಾಡ್ತೀನಿ ಪ್ಲೀಸ್ ಅಂತ ಬೇಡಿಕೊಂಡೆ. ನಾನ್ ಏನ್ ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ದು ಕೇಳಿ ರೂಪಗೂ ಶಾಕ್ ಆಯಿತು. ಹಾಗೂ ಅವಳಿಗೆ ಏನ್ ಅನ್ನಿಸ್ತೋ ಸ್ಮೈಲ್ ಮಾಡಿದಳು. ರೂಪ, ಸುನೀಲ್ ಕೆಲಸಕ್ಕೋಸ್ಕರ ಏನ್ ಮಾಡೋಕು ರೆಡಿನಾ ನೀವು? ನಾನು, ಮೇಡಮ್, ಹಣ ಒಂದ್ ಕೇಳ್ಬೇಡಿ, ಅದನ್ನು ಬಿಟ್ಟು ಏನ್ ಬೇಕಾದರೂ ಮಾಡ್ತೀನಿ. ರೂಪ ಮತ್ತೆ ಸ್ಮೈಲ್ ಮಾಡಿದಳು. ರೂಪ, ಡೋಂಟ್ ವರಿ ಸುನೀಲ್, ಹಣ ಕೇಳಲ್ಲ, ಬಟ್ ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕು, ಮಾಡ್ತೀರಾ? ಅವಳ ಮಾತು ಕೇಳಿ ನಂಗೆ ಕೊನೆಗೂ ಒಂದ್ ಕೆಲ್ಸ ಸಿಗುತ್ತೆ, ಏನ್ ಆದ್ರೂ ಹೆಲ್ಪ್ ಇರಲಿ, ಮಾಡೋಣ ಅಂದ್ಕೊಂಡು ಜೋಶ್ ಅಲ್ಲಿ ಹೇಳಿದೆ. ನಾನು, ಮೇಡಮ್, ಮಾಡ್ತೀನಿ ಹೇಳಿ. ರೂಪ ಎದ್ದು ಇರು ಅಂತ ಹೊರಗೆ ಹೋಗಿ ಮೇನ್ ಡೋರ್ ಹಾಕಿ ಬಂದಳು. ನಾನು ಏನ್ ಹೆಲ್ಪ್ ಕೇಳ್ತಾಳೆ ಅಂತ ಸ್ವಲ್ಪ ಭಯ ಹಾಗೂ ಕಾತುರದಲ್ಲಿದ್ದೆ. ರೂಪ ಸ್ಮೈಲ್ ಕೊಡುತ್ತಾ ಬಂದಳು ಕ್ಯಾಬಿನ್ಗೆ. ನಾನು ಚೇರ್ ಮೇಲೆ ಕುಳಿತಿದ್ದೆ. ಅವಳು ಬಂದು ನನ್ನ ಚೇರ್ ಭುಜದ ಮೇಲೆ ಕೈ ಇಟ್ಟು ಬಗ್ಗಿ ನನ್ನ ಮುಖದ ಹತ್ರ ಮುಖ ತಂದಳು. ಈಗ ರೂಪ ನನ್ನ ಕಣ್ಣನ್ನೇ ನೋಡ್ತಾ ಇದ್ದಾಳೆ. ನಾನು ಅವಳ ಕಲ್ಲಂಗಡಿ ಹಣ್ಣಿನ ಮೇಲೆ ಕಣ್ಣು ಹಾಯಿಸ್ತಾ ಇದ್ದೀನಿ. ರೂಪನೇ ಮುಂದುವರೆದಳು. ನಾನು, ಮೇಡಮ್ ಬಿಡಿ, ಏನ್ ಮಾಡ್ತಾ ಇದ್ದೀರಾ? ಇಷ್ಟು ಹೊತ್ತು ಗಾಬರಿಯಿಂದ ನೋಡ್ತಾ ಇದ್ದ ನಾನು ಸುಮ್ಮನೆ ಇರ್ತೀನಾ ಹೇಳಿ? ನಾನ್ ಬಿಡಿ ಗಂಡಸು ಯಾರೇ ಇದ್ದರೂ ಸುಮ್ಮನೆ ಇರ್ತಾರಾ ಹೇಳಿ? ಈಗ ನಾನು ಚೇರ್ ಮೇಲೆ ಕೂತೇ ಇದ್ದೆ. ಅವಳು ನನ್ನ ಮೇಲೆ ಬಂದು ಕೂತಳು. ನಾನು, ಮೇಡಮ್, ಏನ್ ಫುಲ್ ಮೂಡಲ್ಲಿ ಇದೀರಾ? ರೂಪ, ಹೇ ರಾಜ, ಬೇಗ ರೆಡಿ ಆಗು, ನನ್ ದೇಹ ಕಡಿತಾ ಇದೆ. ನಾನು, ರೂಪಾ ಡಾರ್ಲಿಂಗ್, ಅದು ರೂಪ, ಏನ್ ಹೇಳು, ಈ ಆಂಟಿ ದೇಹವನ್ನು ಅನುಭವಿಸುವುದು ಇಷ್ಟ ಇಲ್ವಾ? ನಾನು ಸುಮ್ಮನೆ ಕೂತಿದ್ದೆ. ಅಷ್ಟರಲ್ಲಿ ಒಂದು ಭಯಾನಕ ಕತೆ ನಡೆದು ಹೋಗಿದೆ. ಅದು ಏನು ಅಂದರೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು.